ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಹೆಗಲ ಮೇಲೆ ಯಾವಾಗಲೂ ಜವಾಬ್ದಾರಿಯ ಹೊರೆ ಇರುತ್ತೆ ಅಲ್ವಾ? ಎಲ್ಲರಿಗೂ ನೀವು ಆಸರೆ, ಆದರೆ ನಿಮಗೆ ಯಾರು ಆಸರೆ ಅಂತ ಕೇಳಿದರೆ ಮೌನ ಆಗ್ತೀರ. ಇಂದು ಆ ಮೌನ ಮುರಿಯುವ ಸಮಯ. ಒಂದು ಆತ್ಮ, ಒಂದು ಕರ್ಮ ದೇವತೆ ನಿಮ್ಮನ್ನು ಬಿಡದೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾಯ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಮಕರ ರಾಶಿ ಅಂದರೆ ಭೂಮಿ ತತ್ವ, ಚರ ರಾಶಿ. ಶನಿ ಗ್ರಹದ ಮಕ್ಕಳಾದ ನೀವು ಶಿಸ್ತು, ಸಹನೆ, ಕಠಿಣ ಪರಿಶ್ರಮ, ಕರ್ತವ್ಯ ನಿಮ್ಮ ಉಸಿರು. ಬೆಟ್ಟವನ್ನು ಕೊರೆದು ದಾರಿ ಮಾಡುವ ಛಲ ನಿಮ್ಮದು. ನೀವು ನಗುವುದು ಕಡಿಮೆ, ಅಳುವುದು ಇನ್ನೂ ಕಡಿಮೆ. ಎಲ್ಲವನ್ನ ಒಳಗೆ ನುಂಗಿಕೊಂಡು ನಾನು ಗಟ್ಟಿ ಅಂತ ಜಗತ್ತಿಗೆ ತೋರಿಸ್ತೀರ. ಆದರೆ ಕಲ್ಲಿನಂತಹ ನಿಮ್ಮ ಹೃದಯಕ್ಕೂ ಕೂಡ ನೋವು ಆಗುತ್ತಲ್ವಾ? ಕೆಲಸದಲ್ಲಿ ಅನ್ಯಾಯ, ಮನೆಯಲ್ಲಿ ಅರ್ಥ ಮಾಡಿಕೊಳ್ಳದವರು, ಸಾಲ, ಸಂಕಷ್ಟ, ಆರೋಗ್ಯ ಸಮಸ್ಯೆ ಬಂದಾಗ ಯಾಕೆ ನನಗೆ ಅಂತ ಅನಿಸುತ್ತೆ. ಅಂಥ ಸಮಯದಲ್ಲಿ ನಿಮ್ಮ ಬೆನ್ನು ತಟ್ಟಿ ನಡೆ, ಮುಂದೆ ನಾನಿದ್ದೇನೆ ಅನ್ನೋ ಒಂದು ಶಕ್ತಿ ಒಂದು ಇದೆ. ಅದು ಯಾರು? ಅದು ಶನಿದೇವನೇ ನಿಮ್ಮ ತಂದೆಯಾಗಿ ನಿಂತಿರಬಹುದು. ನಿಮ್ಮ ಪೂರ್ವಜರ ಕಠಿಣ ದುಡಿಮೆಯ ಪುಣ್ಯ ಈ ಜನ್ಮದಲ್ಲಿ ರಕ್ಷಾ ಕೋಟೆಯಾಗಿರ್ಬೋದು, ಅಥವಾ ನೀವು ಯಾರಿಗೋ ಕೆಲಸ ಕೊಟ್ಟು ಊಟ ಹಾಕಿ ಸಹಾಯ ಮಾಡಿದ ಋಣ ಈಗ ದೇವದೂತನಾಗಿ ನಿಮ್ಮನ್ನು ಕಾಯ್ತಾ ಇರ್ಬೋದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಶನಿ ಕೃಪೆ, ಕರ್ಮಬಲ, ಪಿತೃರಕ್ಷಣೆ ಅಂತ ಕೂಡ ಕರೀತಾರೆ. 2026 ಮೇ ತಿಂಗಳಲ್ಲಿ ಶನಿ ಮೀನ ರಾಶಿಯಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಇದ್ದಾನೆ. 3ನೇ ಮನೆ ಅಂದರೆ ಧೈರ್ಯ, ಸಹೋದರ, ಪ್ರಯತ್ನ, ಸಂಮೋಹನ. ಶನಿ ಇಲ್ಲಿ ಇದ್ದಾಗ ನಿಮ್ಮ ಧೈರ್ಯಕ್ಕೆ ದೈವಬಲ ಸೇರುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಹೆಸರು ಕೇಳಿದರೆ ನಡುಕ್ತಾರೆ. ಜೊತೆಗೆ ಗುರು 5ನೇ ಮನೆಯಲ್ಲಿ ಇದ್ದಾನೆ, ಪೂರ್ವ ಪುಣ್ಯ. ಮಕ್ಕಳು, ಅದೃಷ್ಟದ ಮನೆಯಲ್ಲಿ ಗುರು ಇದ್ದಾಗ ನೀವು ಕೈ ಹಾಕಿದ ಕೆಲಸ ಚಿನ್ನ ಆಗುತ್ತೆ. ಆದರೆ ರಾಹು 2ನೇ ಮನೆಯಲ್ಲಿ ಇದ್ದಾನೆ. ಹಾಗಾಗಿ ಹಣ, ಕುಟುಂಬ, ಮಾತಿನ ವಿಷಯದಲ್ಲಿ ಒಮ್ಮೊಮ್ಮೆ ಪರೀಕ್ಷೆ ಬರುತ್ತೆ. ಅಲ್ಲೇ ಆ ಆತ್ಮ ನಿಮ್ಮ ಬಾಯಿ ಮುಚ್ಚಿಸಿ ನಿಮ್ಮ ಹಣ ಕಾಪಾಡುತ್ತೆ. ಮಕರ ರಾಶಿಯವರೇ, ನೆನಪಿದೆಯಾ? ನೀವು ಸೋತು ಸುಣ್ಣ ಆಗಿದ್ರಿ ಅಂತ ಅನ್ನಿಸಿದಾಗ ಇದ್ದಕ್ಕಿದ್ದಂತೆ ಒಂದು ಸರ್ಕಾರಿ ಕೆಲಸ, ಒಂದು ಪರ್ಮನೆಂಟ್ ಇನ್ಕಮ್, ಒಂದು ಜಮೀನು ನಿಮ್ಮ ಕೈ ಸೇರಿತು. ನಿಮ್ಮನ್ನು ಕೆಲಸದಿಂದ ತೆಗೆಯೋದಕ್ಕೆ ಹೊಂಚು ಹಾಕಿದವರು ಅವರೇ ಕೆಲಸ ಕಳೆದುಕೊಂಡ್ರು. ಡಾಕ್ಟರ್ ಇನ್ನು ನಡೆಯೋಕ್ಕೆ ಆಗಲ್ಲ ಅಂತ ಅಂದಾಗ ನೀವು ಬೆಟ್ಟ ಹತ್ತಿ ತೋರಿಸಿದ್ರಿ. ಸಾಲದ ಸುಳಿಗೆ ಸಿಕ್ಕಿ ಮುಗೀತು ಅನಿಸಿದಾಗ ಎಲ್ಲಿಂದಲೂ ಹಣ ಬಂದು ಸಾಲ ತೀರಿತು. ಇದಕ್ಕೆ ಅದೃಷ್ಟ ಅಂತ ಹೆಸರಿಡೋದಕ್ಕೆ ಹೋಗಬೇಡಿ. ಇದು ನಿಮ್ಮನ್ನು ಆರಿಸಿಕೊಂಡ ಆ ಕರ್ಮ ದೇವತೆಯ ಲೆಕ್ಕ. ಆ ಆತ್ಮ ನಿಮಗೆ 9 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಮೊದಲನೆಯದು, ತಪ್ಪು ಮಾಡೋದಕ್ಕೆ ಹೋದಾಗ ನಿಮ್ಮ ಕಾಲು ಹಿಂದಕ್ಕೆ ಎಳೀತು, ಮನಸ್ಸು ಬೇಡ ಅಂತ ಕಿರುಚುತ್ತೆ, ಅದು ಶನಿಯ ಬ್ರೇಕ್. 2ನೆಯದು, ಕಾಗೆ, ಕಪ್ಪು ನಾಯಿ, ಕಬ್ಬಿಣ, ಎಣ್ಣೆ, ನೀಲಿ ಬಣ್ಣ ಪದೇ ಪದೇ ನಿಮ್ಮ ಮುಂದೆ ಬರುತ್ತೆ, ಅದು ನಾನು ಜೊತೆಗಿದ್ದೇನೆ ಅನ್ನೋ ಸಹಿ. 3ನೆಯದು, ಶನಿವಾರದ ದಿನ ನಿಮಗೆ ವಿಶೇಷ ಘಟನೆ ನಡೆಯುತ್ತೆ, ಒಳ್ಳೆಯದೋ ಎಚ್ಚರಿಕೆಯದು. 4ನೆಯದು, ಕಾರ್ಮಿಕರು, ವಯಸ್ಸಾದವರು, ಅಂಗವಿಕಲರು ನಿಮ್ಮಿಂದ ಸಹಾಯ ಪಡೆದು ಕಣ್ಣೀರಲ್ಲಿ ದೇವರು ಒಳ್ಳೇದು ಮಾಡಲಿ ಅಂತಾರೆ. ಆ ಆಶೀರ್ವಾದನೆ ನಿಮ್ಮ ಕವಚ. 5ನೆಯದು, ನೀವು ತಾಳ್ಮೆ ಕಳೆದುಕೊಂಡು ಯಾರಿಗಾದರೂ ಶಾಪ ಹಾಕಿದರೆ ಅದು ನಿಜ ಆಗುತ್ತೆ. ಹಾಗಾಗಿ ಬೈಯೋದಕ್ಕೆ ಹೋಗಬೇಡಿ. 6ನೆಯದು, ಪರ್ವತ, ಗುಹೆ, ಹಳೆಯ ದೇವಸ್ಥಾನ ಕನಸಿನಲ್ಲಿ ಬಂದರೆ ಅದು ರಕ್ಷಣೆಯ ಭರವಸೆ. 7ನೆಯದು, ನೀವು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಯಾರಿಂದಲೂ ಅಲುಗಾಡೋದಿಲ್ಲ. 8ನೆಯದು, ನಿಮ್ಮ ಜೀವಕ್ಕೆ ಕುತ್ತು ಬಂದಾಗ ಕಾಲನೇ 1 ನಿಮಿಷ ತಡೆದು ನಿಲ್ತಾನೆ. 9ನೆಯದು, ನೀವು ಸತ್ತ ಮೇಲೆ ಕೂಡ ಜನ ಅವರು ಇದ್ದಿದ್ರೆ ಅಂತ ನೆನಪು ಮಾಡ್ಕೊಳ್ತಾರೆ. ಮಕರ ರಾಶಿ ಅಂದರೆ ಮೊಣಕಾಲು, ಮೂಳೆ, ಚರ್ಮ, ಕೂದಲು. ನಿಮ್ಮ ಮೂಳೆ ಗಟ್ಟಿ ಇದ್ದರೆ ನೀವು ಯಾರಿಗೂ ಬಾಗಲ್ಲ. ಆ ಆತ್ಮ ನಿಮ್ಮ ಮೂಳೆ ಮಜ್ಜೆ ಕಾಯುತ್ತೆ. ಹಾಗಾಗಿ ಸೋಮಾರಿತನ ಬೇಡ, ದುಡಿಮೆಯೇ ನಿಮ್ಮ ಪೂಜೆ. ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ನನ್ನ ಕರ್ಮವೇ ನನ್ನ ದೇವರು ಅಂತ ಹೇಳಿ. ಓಂ ಶಂ ಶನೇಶ್ವರಾಯ ನಮಃ ಅಂತ 19 ಸಲ ಜಪಿಸಿ. ಶನಿವಾರ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಬ್ಬಿಣ ದಾನ ಮಾಡಿ. ಕರ್ಮಚಾರಿಗಳಿಗೆ, ಕೆಲಸಗಾರರಿಗೆ ಗೌರವ ಕೊಡಿ, ಸಂಬಳ ಸರಿಯಾಗಿ ಕೊಡಿ. ಆಗ ಶನಿದೇವರು ನಿಮ್ಮ ಮನೆ ಬಾಗಿಲ ಕಾವಲುಗಾರ ಆಗ್ತಾನೆ. ಮುಂದಿನ 2 ವರ್ಷ ಮಕರ ರಾಶಿಯವರಿಗೆ ಕರ್ಮ ಫಲದ ಕಾಲ. ನೀವು 7 ವರ್ಷ ಕಷ್ಟಪಟ್ಟಿದ್ರೆ ಈಗ ಫಲ ಕೊಯ್ಯುವ ಸಮಯ. ಮನೆ, ಜಮೀನು, ವಾಹನ, ಪ್ರಮೋಷನ್, ಹೆಸರು ಎಲ್ಲವೂ ಸಾಲಾಗಿ
ಫಲ ಕೊಯ್ಯುವ ಸಮಯ ಆಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ಸೋಮಾರಿತನ, ಅಕ್ರಮ ದುಡ್ಡು, ಪುರುಷ ಸಹವಾಸ, ದುಶ್ಚಟ ಇವುಗಳಿಗೆ ನೀವು ಬಲಿ ಆಗೋದಕ್ಕೆ ಹೋಗಬಾರ್ದು. ಇದರಿಂದ ದೇವರು ಕ್ಷಮಿಸೋದಿಲ್ಲ. ಮಕರ ರಾಶಿಯವರಿಗೆ ಶತ್ರು ಜಾಸ್ತಿ. ಯಾಕೆಂದರೆ ನೀವು ಮಾತಾಡೋದು ತುಂಬ ಕಡಿಮೆ, ನೀವು ಕೆಲಸ ಮಾಡೋದು ಜಾಸ್ತಿ. ನಿಮ್ಮ ಯಶಸ್ಸು ನೋಡಿ ಹೊಟ್ಟೆ ಉರಿ ಪಡುವವರು ಜಾಸ್ತಿ. ಆದರೆ ಭಯ ಬೇಡ, ನಿಮ್ಮ ಮೇಲೆ ಮಾಟ ಮಂತ್ರ, ಕೆಟ್ಟ ದೃಷ್ಟಿ ನಡೆಯಲ್ಲ. ಯಾಕೆಂದರೆ ನಿಮ್ಮ ಸುತ್ತ ಶನಿಯ ಕಬ್ಬಿಣದ ಮನುಷ್ಯರ ಸೈನ್ಯ ಇದೆ. ಪ್ರತಿ ಅಮಾವಾಸ್ಯೆಗೆ ಮನೆಯಲ್ಲಿ ಕಪ್ಪು ಬಟ್ಟೆಯಲ್ಲಿ ₹1 ಕರ್ಪೂರ, ಲವಂಗ ಕಟ್ಟಿ ಹೊಸ್ತಿಲಿಗೆ ಕಟ್ಟಿ. ಕೆಟ್ಟದೆಲ್ಲ ಹೊರಗೆ ನಿಲ್ಲುತ್ತೆ. ನೀವು ಕುಟುಂಬಕ್ಕಾಗಿ ದುಡಿದು ನಿಮ್ಮ ಆಸೆಗಳನ್ನೇ ಮರೆತು ಬಿಟ್ಟಿದ್ದೀರಿ. ಆದರೆ ಆ ಆತ್ಮ ನಿಮ್ಮ ಆಸೆಗಳನ್ನು ಮರೆತಿಲ್ಲ. ನಿಮಗೆ 50 ವರ್ಷ ಆದಮೇಲೆ ಕೂಡ ನಿಮ್ಮ ಕನಸು ನನಸು ಮಾಡುತ್ತೆ. ನಿಮಗೆ ವಯಸ್ಸಾದ ಮೇಲೆ ಮಕ್ಕಳು ನೋಡಿಕೊಳ್ಳದಿದ್ರೂ ಕೂಡ ದೇವರೇ ನೋಡಿಕೊಳ್ತಾನೆ. ಯಾಕೆಂದರೆ ನೀವು ದುಡಿದಾಗ 10 ಜನರಿಗೆ ಅನ್ನವನ್ನು ಹಾಕಿದ್ದೀರಿ. ಕೊನೆ ಮಾತು, ಮಕರ ರಾಶಿಯವರೇ, ರಾತ್ರಿ 2 ಗಂಟೆಗೆ ಎಚ್ಚರ ಆದರೆ ಕಿಟಕಿಯಿಂದ ಹೊರಗೆ ನೋಡಿ. ಕತ್ತಲಲ್ಲೂ ಒಂದು ನಕ್ಷತ್ರ ನಿಮಗಾಗಿ ಮಿನುಗ್ತಾ ಇರುತ್ತೆ. ಅದು ನಿಮ್ಮನ್ನು ಕಾಯುವ ಆತ್ಮದ ಕಣ್ಣು. ಜಾತಕದಲ್ಲಿ 7.5 ಅಷ್ಟಮ ಶನಿ, ಕಂಟಕ ಶನಿ ಬಂದರೂ ಹೆದರಬೇಡಿ, ಶನಿ ಕಾಟ ಕೊಡ್ತಾನೆ, ಆದರೆ ಕೈ ಬಿಡಲ್ಲ ಅನ್ನೋ ಮಾತಿದೆ. ನೀವು ನ್ಯಾಯಕ್ಕಾಗಿ ನಡೆದರೆ ಶನಿದೇವರು ನಿಮ್ಮನ್ನು ರಾಜ ಮಾಡ್ತಾನೆ. ನೀವು ಬೆಟ್ಟವನ್ನು ಯಾರೂ ಅಲುಗಾಡಿಸೋದಕ್ಕೆ ಆಗೋದಿಲ್ಲ. ಗಾಳಿ ಬೀಸಿದರೆ ಧೂಳು ಹಾರುತ್ತೆ, ಆದರೆ ಬೆಟ್ಟ ಹಾಗೆ ನಿಲ್ಲುತ್ತೆ. ಕೆಲಸ ಮಾಡಿ, ತಾಳ್ಮೆ ಇರಲಿ, ನಂಬಿಕೆ ಇರಲಿ. ನೀವು ಒಂಟಿಯಲ್ಲ. ನಿಮ್ಮ ಪ್ರತಿ ಬೆವರ ಹನಿಯನ್ನು ಕೂಡ ಎಣಿಸುವ ಆತ್ಮ ನಿಮ್ಮ ಜೊತೆಗಿದೆ. ನೀವು ಸುರಕ್ಷಿತ, ನಿಮ್ಮ ದುಡಿಮೆ ಸುರಕ್ಷಿತ, ನೀವು ಸುರಕ್ಷಿತ, ನಿಮ್ಮ ಮಾನ ಕೂಡ ಸುರಕ್ಷಿತವಾಗಿರುತ್ತೆ. ಶಿಖರ ಏರಿ ಮಕರ ರಾಶಿಯವರೇ, ಜಗತ್ತು ಕೆಳಗಿನಿಂದ ನಿಮ್ಮನ್ನು ನೋಡುತ್ತೆ. ಶುಭವಾಗಲಿ. ಜೈ ಶನಿದೇವ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.